ಸಿಟಿ ಬೆಂಗಳೂರಿನಲ್ಲಿ ಮೆಟ್ರೋ ದರವನ್ನ 46% ಏರಿಕೆ ಮಾಡಿದ್ರು. ಇದರ ವಿರುದ್ಧ ಈಗ ಪ್ರೊಟೆಸ್ಟ್ ನಡೀತಾ ಇದೆ. ಬೆಂಗಳೂರಿನಲ್ಲಿ ಮೆಟ್ರೋ ದರ ಏರಿಕೆ ವಿರುದ್ಧ ಪ್ರೊಟೆಸ್ಟ್ ನಡೀತಾ ಇದೆ. ಜನಾಂದೋಲನ ಸಂಘಟನಾ ವೇದಿಕೆಯಿಂದ ಪ್ರತಿಭಟನೆ ಜರುಗ್ತಾ ಇರೋದು. ಇನ್ನು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರೊಟೆಸ್ಟ್ ನಡೀತಾ ಇದೆ. 50ಕ್ಕೂ ಹೆಚ್ಚು ಕೈಗಾರಿಕೆ ಕಂಪನಿಗಳ ನೌಕರರು ಕೂಡ ಭಾಗಿಯಾಗಿದ್ದಾರೆ. ಹಿರಿಯ ವಕೀಲ ಶಿವಪ್ರಕಾಶ್ ಹಾಗೆ ವಿವಿಧ ಸಂಘಟನೆಗಳು ಕೂಡ ಈ ಪ್ರೊಟೆಸ್ಟ್ಗೆ ಸಾಥ್ ನೀಡ್ತಾ ಇದ್ದಾರೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಕೂಡ ಹೊರಹಾಕ್ತಾ ಇದ್ದಾರೆ. ಇನ್ನು ಮೆಟ್ರೋ ರೇಟ್ ಏನು ಏರಿಕೆ ಆಯಿತು 46%, ಹಾಗೆ ಬರೋಬ್ಬರಿ ಕೆಲವೊಂದಷ್ಟು ಸ್ಟಾಪ್ ಇಂದ ಮತ್ತೊಂದು ಸ್ಟೇಜ್ಗೆ ಬರೋಬ್ಬರಿ 100ರಷ್ಟು ಕೂಡ ಏರಿಕೆ ಆಗಿರೋದು ಉದಾಹರಣೆಯಾಗಿ ನಾವು ನೋಡ್ತಾನೆ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಅಶ್ವವೇಗ ಚಾನಲ್ ಕೂಡ ಬೃಹತ್ ಜಾಥಾವನ್ನ ಕೂಡ ನಡೆಸ್ತು. ಹೀಗಾಗಿ ಬೆಂಗಳೂರಿನಲ್ಲಿ ಮೆಟ್ರೋ ದರ ಏನು ಏರಿಕೆ ಆಗ್ತಾ ಇದೆಯಲ್ಲ, ಫ್ರೀಡಂ ಪಾರ್ಕ್ನಲ್ಲಿ 50ಕ್ಕೂ ಹೆಚ್ಚು ಕೈಗಾರಿಕೆ ಸೇರಿದಂತೆ ಕೆಲವೊಂದು ಕಂಪನಿಯ ನೌಕರರು ರೇಟ್ ಅನ್ನ ಕಡಿಮೆ ಮಾಡಬೇಕು, ಟಿಕೆಟ್ ದರವನ್ನ ಕಡಿತಗೊಳಿಸಬೇಕು. ಯಾಕಂದ್ರೆ ಏಕಾಏಕಿ ಏಕದಮ್ ಒಂದೇ ಬಾರಿ ರೇಟ್ ಅನ್ನ ಜಾಸ್ತಿ ಮಾಡಿರೋದನ್ನ ವಿರೋಧಿಸಿ ಇವತ್ತು ಪ್ರೊಟೆಸ್ಟ್ ನಡೀತಾ ಇದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅನೇಕ ಜನರು ಈ ಮೆಟ್ರೋ ಟಿಕೆಟ್ ದರವನ್ನ ವಿರೋಧಿಸಿ ಇವತ್ತು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ರಾಜ್ಯ ಸರ್ಕಾರವನ್ನ ಕೇಳಿದ್ರೆ ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರವನ್ನ ಕೇಳಿದ್ರೆ ರಾಜ್ಯ ಸರ್ಕಾರದ ಪ್ರಸ್ತಾವನೆ ಬಂದಿತ್ತು ಅಂತ ಗೂಬೆಗಳನ್ನ ಕೂರಿಸ್ತಾ ಇದ್ದಾರಲ್ಲ, ಈ ಎರಡೂ ಸರ್ಕಾರದ ವಿರುದ್ಧವಾಗಿ ಧ್ವನಿ ಎತ್ತುವಂತಹ ಕೆಲಸ ನಡೀತಾ ಇದೆ. ಮೆಟ್ರೋ ಪ್ರಯಾಣ ದರ ಏರಿಕೆಗೆ ಖಂಡನೆ ವ್ಯಕ್ತವಾಗ್ತಾ ಇದೆ, ಜನಾಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜನಾಂದೋಲನ ಸಮಾವೇಶ ಕೂಡ ನೆರವೇರುತ್ತೆ. ಬೆಳಗ್ಗೆ 11 ಗಂಟೆಗೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಭವನದಲ್ಲಿ ಬೃಹತ್ ಸಮಾವೇಶ ನಡೆಯುತ್ತೆ. ಮೆಟ್ರೋ ಪ್ರಯಾಣಿಕರ ಸಂಘಟನೆ ನೇತೃತ್ವದಲ್ಲಿ ಬೃಹತ್ ಸಮಾವೇಶ ನಡೆಯುತ್ತೆ. ಮುಂದಿನ ಹೋರಾಟಕ್ಕೆ ಪ್ರಯಾಣಿಕರ ಸಂಘಟನೆಯ ಬ್ಲೂ ಪ್ರಿಂಟ್ ರೆಡಿಯಾಗಿದೆ. ಮೆಟ್ರೋ ಪ್ರಯಾಣ ದರ ಏರಿಕೆ ನಿಜಕ್ಕೂ ಜನರು, ಅದರಲ್ಲೂ ಸಿಲಿಕಾನ್ ಸಿಟಿಯ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ಇನ್ನು ಈ ಸಂಬಂಧ ಬೃಹತ್ ಜನಾಂದೋಲನ ಸಮಾವೇಶ ನಡೀಲೇಬೇಕು. ಹೀಗಾಗಿ ಮೊದಲು ನಾಳೆ ಬೆಳಿಗ್ಗೆ 11 ಗಂಟೆಗೆ ಸ್ಕೌಟ್ಸ್ ಗೈಡ್ಸ್ ಭವನದಲ್ಲಿ ಬೃಹತ್ ಸಮಾವೇಶ ನಡೆಯುತ್ತೆ. ಪ್ರಮುಖವಾಗಿ ಕೆಲವೊಂದಷ್ಟು ಬ್ಲೂ ಪ್ರಿಂಟ್ ಹಾಕೊಂಡಿದ್ದಾರೆ. ಎಲ್ಲಿ ನಡೆಯುತ್ತೆ, ಯಾವ ವಿಚಾರ, ಎಷ್ಟು ಜನ ಸೇರ್ತಾರೆ, ಯಾರ ವಿರುದ್ಧವಾಗಿ ಘೋಷಣೆಗಳನ್ನ ಕೂಗಬೇಕು, ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಬ್ಲೂ ಪ್ರಿಂಟ್ ಕೂಡ ರೆಡಿಯಾಗಿದೆ. ನೋಡೋಣ. ಇಲ್ಲಿವರೆಗೂ ಕೂಡ ಪ್ರತಿಭಟನೆಗಳು, ಆಕ್ರೋಶಗಳು ಹೊರ ಹಾಕಿದ್ರು ಕೂಡ ರಾಜ್ಯ ಸರ್ಕಾರವಾಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ಜಾಣ ಮೌನವನ್ನ ತೋರಿಸ್ತಾ ಇದೆ. ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅನ್ನುವಂಥ ರೀತಿಯಲ್ಲೇ ವರ್ತನೆ ಮಾಡ್ತಾ ಇರೋದು. ಇನ್ನು ಮುಂದೆ ಆದರೂ ರೇಟ್ ಕಡಿಮೆ ಮಾಡತ್ತಾ ನೋಡಬೇಕು.